ಹಾಯ್ ಗಾಯ್ಸ್, ನಾನು ನಿಮ್ಮ ಆರ್ ಎಕ್ಸ್ಪೀರಿಯನ್ಸ್ ಯಾರು ಎಲ್ಲರಿಗೂ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು. ನಾವಿವತ್ತು ಬಂದಿರೋ ದೇವಸ್ಥಾನ ಬಂದ್ಬಿಟ್ಟು ಗಳಗನಾಥೇಶ್ವರ ಟೆಂಪಲ್ ಅಂತ. ಇದು ಬಂದ್ಬಿಟ್ಟು ಹೆಗ್ಗೆರೆ ವಿಲೇಜಲ್ಲಿ ಇರೋದು, ಚಿತ್ರದುರ್ಗ ಡಿಸ್ಟಿಕ್ ಬರುತ್ತೆ. ಮೊನ್ನೆ ಅಘೋರಿ ಸ್ವಾಮಿಗಳು ಬಂದು ಇಲ್ಲಿ ಪ್ರತ್ಯಕ್ಷವಾಗಿ ಶಿವನನ್ನು ಕಂಡಿದ್ದು. ಇಲ್ಲಿ ಯಾವ ಜಾತಿಯವರಾಗಿರ್ಬೋದು, ಯಾವ ಧರ್ಮದವರು ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡ್ಬೋದು. ನಾನು ನಿಮಗೆ ಇವತ್ತು 3 ಶಿವನ ದೇವಸ್ಥಾನ ತೋರಿಸ್ತೀನಿ. ಫಸ್ಟ್ನೇದು ಗಳಗನಾಥೇಶ್ವರ ಟೆಂಪಲ್, ನೆಕ್ಸ್ಟ್ ಚಂದ್ರಮೌಳೇಶ್ವರ ಟೆಂಪಲ್, ಅದಾದಮೇಲೆ ಬಂದ್ಬಿಟ್ಟು ಇನ್ನೊಂದು ನೀವೇ ನೋಡುವಂತ್ರಿ. ಅದು ತುಂಬ ಇದು ಯಾವ ಥರ ಟೆಂಪಲ್ ಇದೆಯೋ ಅದೇ ಥರ ತುಂಬ ಹಳೆಯ ಟೆಂಪಲು, ಅದನ್ನು ತೋರಿಸ್ತೀನಿ. ಬನ್ನಿ, ಇಲ್ಲಿ ಫಸ್ಟ್ ಪೂಜೆ ಮಾಡಿಕೊಂಡು ಆ ದೇವಸ್ಥಾನ ನೋಡೋಣ. ಮತ್ತು ಇನ್ನೊಂದೇನಪ್ಪ ಅಂದರೆ, ಶಿವರಾತ್ರಿಯ ಪ್ರಯುಕ್ತ ಈ ಆಸ್ಥಾನದಲ್ಲಿ ಮೃತ್ಯುಂಜಯ ಹೋಮ ಮತ್ತು ಏಕಾದಶ ರುದ್ರಹೋಮ ಅನ್ನು ಏರ್ಪಡಿಸಲಾಗಿದೆ. ಮತ್ತು ಭಜನೆಯೂ ಇರುತ್ತೆ. ಎಲ್ಲ ಭಕ್ತಾದಿಗಳು ಬಂದು ಸ್ವಾಮಿಯ ಕೃಪೆಯ ಪಾತ್ರ ವಹಿಸಬೇಕಂತ ಕೇಳ್ಕೊತೀನಿ. ನೆಕ್ಸ್ಟ್ ಟೆಂಪಲ್ ಯಾವುದು ಅಂತ ಹೇಳ್ತೀನಿ, ಬನ್ನಿ. ಇದು ಬಂದ್ಬಿಟ್ಟು ಚಂದ್ರಮೌಳೇಶ್ವರ ಸ್ವಾಮಿ ಟೆಂಪಲ್. ಇದು ತಿರುಮಲಾಪುರ ವಿಲೇಜ್, ಹುಳಿಯಾರು ಹೋಬಳಿ, ತುಮಕೂರು ಡಿಸ್ಟಿಕಲ್ಲಿ ಬರುತ್ತೆ. ಪಕ್ಕದಲ್ಲಿರೋದ್ರಿಂದ ಭಾರಿ ಸುಂದರವಾಗಿ ಕಾಣುತ್ತೆ, ತುಂಬ ಚೆನ್ನಾಗಿದೆ. ಪ್ಲಸ್ ಇನ್ನೊಂದೇನೆಂದರೆ, ನಾವು ಬೇಗ ಬಂದಿದ್ದೀವಿ, ಇವತ್ತು ಓಪನ್ ಇಲ್ಲ. ಇದು ಬಂದ್ಬಿಟ್ಟು ನೀವು ನೆಕ್ಸ್ಟ್ ಟೈಮ್ ಏನಾದ್ರು ಇಲ್ಲಿಗೆ ಬರೋದಾದ್ರೆ ಒಂದು 10 ಗಂಟೆ ಮೇಲ್ಗಡೆ ಬನ್ನಿ, ಓಪನ್ ಇರುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಟೆಂಪಲ್ ಬಂದ್ಬಿಟ್ಟು ಹುಳಿಯಾರಲ್ಲೇ ಇರೋದು. ಇದು ಬಂದ್ಬಿಟ್ಟು ತುಂಬ ಹಳೆಯ ಕಾಲದ ಟೆಂಪಲ್. ಶಿವರಾತ್ರಿ ಪ್ರಯುಕ್ತ ಏನೇನೋ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಒಂದು ಭಜನೆ ಏನಾದ್ರು ಇರ್ಬೋದು ಅನಿಸುತ್ತೆ ನೈಟು. ಬನ್ನಿ, ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ದೇವ್ರ ದರ್ಶನ ಮತ್ತು ದೇವ್ರ ಪ್ಲೇಸು ಅಷ್ಟು ಮಾತ್ರ ಮಾಡಿರ್ತೀನಿ, ಏಕೆಂದರೆ ಇದರಲ್ಲಿ ಫುಲ್ ಡೀಟೇಲ್ಸ್ ಹಾಕೋಕ್ಕಾಗಲ್ಲ. ಫುಲ್ ಬಯೋ ಡೀಟೇಲ್ಸ್, ಫುಲ್ ಆಳವಾಗಿ ಡೀಟೇಲ್ಸ್ ಈ ದೇವಸ್ಥಾನದ ಬಗ್ಗೆ ನಾನು ನೆಕ್ಸ್ಟು ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ, ಅದನ್ನು ನೋಡಿ.